ಇವತ್ತು ಮಿಸ್ಟರ್ ರಾಜಾ ಅವರು ಒಂದು ಎನ್ ಜಿ ಒವನ್ನು ನಡೆಸ್ತಾ ಇದ್ದಾರೆ, ಹೋಮ್ ಆಫ್ ಹೋಪ್ ಅಂತ ಹೇಳಿಬಿಟ್ಟು. ಈ ಎನ್ ಜಿ ಒದಲ್ಲಿ ಹೆಚ್ಚುವರಿ ಕಟ್ಟಡಗಳನ್ನು ಉದ್ಘಾಟಿಸಲಿಕ್ಕೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅನಾಥ ಮಕ್ಕಳಿರ್ಬೋದು, ಅನಾಥರಿರ್ಬೋದು, ಅದೇ ರೀತಿ ವೀಸಾ ಪಾಸ್ಪೋರ್ಟು ಇಲ್ಲದಿರ್ತಕ್ಕಂತಹ ವಿದೇಶಿಯರಿರ್ಬೋದು, ಅಥವಾ ಭಿಕ್ಷುಕರಿರ್ಬೋದು, ನಿರ್ಗತಿಕರಿರ್ಬೋದು, ಸಮಾಜದಲ್ಲಿ ಒಂದು ಏನು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಜನರಿಗೆ ಇವರು ಬಹಳ ವರ್ಷಗಳಿಂದ ಒಂದು ಅನ್ನದಾತವನ್ನು, ಒಂದು ಆಶ್ರಯವನ್ನು ಕೊಡ್ತಾ ಬಂದಿದ್ದಾರೆ. ಇವರಿಗೆ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿ ಇವರಿಂದ ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಲಭಿಸುವಂತಾಗಲಿ ಅಂತ ನಾನಿವತ್ತು ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಆಶಿಸ್ತೇನೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರದ ವತಿಯಿಂದ ಈ ಒಂದು ಸಮಾಜಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಯಾವುದೇ ಇಲಾಖೆಗಳಿರ್ಬೋದು, ಎಲ್ಲರೂ ಕೂಡ ಸಂಪೂರ್ಣ ಸಹಕಾರ ಅವರ ಉತ್ತಮ ಕೆಲಸಗಳಿಗೆ ಸದಾ 24/7 ರೀತಿಯಲ್ಲಿ ಇರುತ್ತೆ. ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ. ಇವತ್ತು ಏನು ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ, ಇವತ್ತೇನು ಇನ್ನೂ ಹೆಚ್ಚಿನ ಅನಾಥರು ಅಥವಾ ವಿದೇಶಿಯರಿರ್ಬೋದು, ಅಥವಾ ಅನಾಥ ಮಕ್ಕಳಿರ್ಬೋದು, ಎಲ್ಲರಿಗೂ ಇರ್ಬೋದು. ಇವತ್ತು ಕೆಪಾಸಿಟಿ ಎಷ್ಟು ಜಾಸ್ತಿ ಆಗಿದೆ? ಈಗ ಟೋಟಲಿ 900 ಇದ್ದಾರೆ. ಇನ್ನೂ ಕೂಡ 1,500ಕ್ಕೂ ಹೆಚ್ಚು ಜನ ಅಟ್ ಎ ಟೈಮ್ ಏಕಕಾಲದಲ್ಲಿ ಆಶ್ರಯವನ್ನು ಪಡ್ಕೊಳ್ತಕ್ಕಂತಹ ವ್ಯವಸ್ಥೆ ಇದೆ. ಇವರಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ.